ಫ್ರೆಂಡ್ಸ್, ಇವತ್ತು ಹೋಟೆಲಾಗು ತುಂಬ ಜನ ಕೇಳ್ತಿದ್ದೀರಾ, ಮಾಡ್ತಾ ಇದ್ದೀನಿ. ಇವತ್ತಿಲ್ಲಿ ಮೈಸೂರಿನ ಹಳ್ಳಿನ ನೋಡ್ಕೊಂಡು ಬರೋಣ. ಮೈಸೂರು ಹಳ್ಳಿಗಳು ಹೇಗಿರ್ತವೆ, ಯಾಕಂದ್ರೆ ನನಗೆ ಮೈಸೂರಲ್ಲಿ ನಾನು ಬೆಳೆದಿದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಲ್ವಾ ಬೆಳೆದಿದ್ದು, ಹಾಗಾಗಿ ನನಗೆ ಹಳ್ಳಿ ಅಂದರೆ ತುಂಬ ಇಷ್ಟ. ಬೆಂಗಳೂರಲ್ಲೂ ಅಷ್ಟೇ ದೂರ ಇರ್ತಾ ಇದ್ದೆ, ಇವಾಗ ಇಲ್ಲೂ ಅಷ್ಟೇ ಮೈಸೂರಲ್ಲಿ ಸಿಟಿಯಿಂದ ದೂರದಲ್ಲಿದ್ದೀವಿ. ಹಾಗೆ ಹಳ್ಳಿಗಳನ್ನ ನೋಡ್ಕೊಂಡು ಬರೋಣ, ನಿಮ್ಮನ್ನು ತೋರಿಸ್ತೀನಿ ಹಳ್ಳಿಗಳು ಹೆಂಗಿರ್ತವೆ ಮೈಸೂರಲ್ಲಿ ಅಂತ. ಓಕೆ, ಕಾರ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರಿವರ್ಸ್ ತೆಗೆದು ಟೊಯ್ ಅಂತ ಹೋಗೋಣ. ನಾವು ಯಾವಾಗ್ಲೂ ಡ್ರೈವಿಂಗ್ ಮಾಡೋಕ್ಕೆ ಲೈಸೆನ್ಸ್ ಬೇಕಾಗತ್ತೆ. ಅದು 18+ ಮೇಲೆ ಲೈಸೆನ್ಸ್ ತಗೊಳ್ಳೋ ಟ್ರೈನಿಂಗ್ ಇರುತ್ತೆ, ಅದಕ್ಕಿಂತ ಮೊದಲು ಸಿಗಲ್ಲ. ಗಾಯ್ಸ್ ನಿಮ್ಮಲ್ಲಿ ಯಾರ್ಯಾರಿಗೆ ಡ್ರೈವಿಂಗ್ ಗೊತ್ತಿಲ್ಲ, ನಮ್ಮಮ್ಮ ಹೇಳ್ಕೊಡ್ತಾರೆ ಬೈಸ್ಕೊಂಡು. ನಾವು ಇಲ್ಲೆಲ್ಲ ಏನು ಗೊತ್ತಾ, ನಾನಿವತ್ತು ಹವ್ಯಕ ಭಾಷೆಯಲ್ಲಿ ಲಾಗ್ ಮಾಡೋಣ ಅಂತಿದ್ದೀನಿ. ಯಾರ್ಯಾರಿಗೆ ಇದು ತೆಗಿಯಾ, ಇದು ಕರಿಗೂ ಏನಾರು ಕಾಣಿಸ್ಲಿ ಎಂತ ಗೊತ್ತಿದ್ದ, ಈ ಕಾರಿಗೆ ನಾನು ಅಷ್ಟಲ್ಲವಾ ಡೆಕೋರೇಷನ್ ಮಾಡಿದ್ದಿಲ್ಲ. ತಡಿಯಾ, ನೀನು ಮಾತಾಡ, ಇಬ್ರು ಮಾತಾಡ್ರೆ ಗೊತ್ತಾಗ್ತಿರ. 1 ನಿಮಿಷ ತಡಿ. ಹವ್ಯಕ ಭಾಷೆ ಎಂತಾರು ಹೇಳಿ ಮಲ್ಲು ಇಲ್ಲಿ ನೋಡಿ, ಇಲ್ಲಿತ್ತು ಕ್ಲೀನ್ ಮಾಡಕ್ಕೆ. ಇಲ್ಲೇನಾರು ಸ್ನೋ ಅವನೇ ಹೇಳಲ್ಲ ಅದಕ್ಕೂ. ತಡಿ 1 ನಿಮಿಷ ಸರಿ. ನಮ್ಮಮ್ಮ ಹೇಳ್ತಾರೆ ಸ್ಪೀಚ್, ಏನು ಲೆಕ್ಚರ್ ಕೊಡ್ತಾರೆ. ಏನು ಲೆಕ್ಚರ್ ಕೊಡ್ತಾ ಇಲ್ಲೇ, ಬೋರಿಂಗ್ ಲೆಕ್ಚರ್ ಕೊಡ್ತಾರ. ಹೌದಾ, ಬೋರಿಂಗ್ ಲೆಕ್ಚರ್ ಕೊಡ್ತೀನಡ ನಾನು. ಎಂತಾರು ಇರ್ಲಿ ನೋಡಿ, ಮೈಸೂರಲ್ಲಿ ಹಿಂಗೆ ಹಳ್ಳಿ ರಸ್ತೆ ಅಲ್ಲವ. ಈ ಹಳ್ಳಿ ರಸ್ತೆ ಅಲ್ಲ ಅಂತ ಗೊತ್ತಾ, ನಮ್ಮೂರು ಉತ್ತರ ಕನ್ನಡ ಜಿಲ್ಲೆಯ ರಸ್ತೆಗಳೆಲ್ಲ ನೆನಪು ಮಾಡ್ತೀವಿ, ಒಂಥರ ನಾಸ್ಟಾಲ್ಜಿಯಾ. ಹಿಂಗೆ ಊರೆಲ್ಲ ಹಂಬಲಾದಾಗ ಒಂದ್ಸರಿಯ ಹಿಂಗೆ ಓಡಾಡಕ್ಕೆ ಬಂದ್ರೆ ಒಂಥರ ಸಮಾಧಾನ, ಏನೋ ಒಂಥರ ಇಲ್ಲೇ ಎಲ್ಲೋ ನಮ್ಮೂರಿಗೆ ಓಡಾಡಕ್ಕೆ ಬಂದಂಗೆ. ಇಲ್ಲೆಲ್ಲ ನಡ್ಕೊಂಡು ಹೋಗ್ಪವು, ಗದ್ದಿಗೆ ಹೋಗ್ಪವು, ತೋಟಕ್ಕೆ ಹೋಗ್ಪವು, ಹಿಂಗೆಲ್ಲ ಕಾಣ್ತವಲ್ಲಿ. ಆವಾಗ ಒಂಥರ ಖುಷಿ ಆಗ್ತು. ದನ ಹೊಡ್ಕೊಂಡು ಹೋಗ್ಪವು. ನಮ್ಮದೇ ಕುರಿ ಇರ್ತಿಲ್ಲ, ಆದ್ರೆ ಇಲ್ಲಿ ಕುರಿನೂ ಇರ್ತು. ಆವಾಗ ನೆನಪಾಗ್ತು, ಇದು ಮೈಸೂರು, ಇದು ಕುರಿ ಇತ್ತು ನಮ್ಮೂರಲ್ಲಾಡಿ. ಹಂಗೆ ರಸ್ತೆ ಎಲ್ಲ ನೋಡಿ ಪೂರ್ತಿ ಹಾಳಾಗೋಗಿರ್ತು. ನಮ್ಮೂರ ಬದಿ ಮಳೆ ಬಂದು ರಸ್ತೆ ಹಾಳಾಗ್ತು. ಇಲ್ಲೇನು ಅಂತ ಮಳೆ ಬಂತಿಲ್ಲ, ಅದ್ರ ರಸ್ತೆ ರಿಪೇರಿ ಮಾಡವ ಯಾರು ಇಲ್ಲೇ. ಅಡ್ಡಿಲೆ ಇದೆ, ತೋಟ ಗದ್ದೆ ಎಲ್ಲ ಕಾಣ್ತು. ಎಲ್ಲ ಹೊಸ್ದಾಗಿ ಅಡಿಕೆ ಗಿಡಕೆ ಎಲ್ಲ ಹಾಕ್ತಾ ಇದ್ದಾವೆ ಊರ ಬದಿ ಹಂಗೆ ಆಯ್ತಾ. ಇಲ್ಲಿ ನೋಡಿ ಹಂಗೆ ಇದೆಲ್ಲ ನೋಡಿದ್ರೆ ಒಂಥರ ಖುಷಿ. ರಸ್ತೆ ಪಕ್ಕಕ್ಕೆ ಬೆಳಗಾಗೆದ್ದು ಬಿಸ್ಲಿಕ್ಕೆ ಕಾಸ್ತವ, ಜನ ಎಲ್ಲ ಕೆಲಸ ಮಾಡೋದು. ನನಗಂತೂ ತುಂಬಾ ಇಷ್ಟ. ಏನಕ್ಕೆ ಅಂದ್ರೆ ನಾವು ಎಷ್ಟು ಎನ್ವೈರ್ಮೆಂಟ್ ಅಲ್ಲಿ ಇರ್ತೀವಿ, ನಮ್ಮ ಮನಸ್ಸು ಅಷ್ಟು ಖುಷಿ ಇರುತ್ತೆ. ಮೊಬೈಲ್ ನೋಡೋದ್ರಿಂದಲೂ ಬಚಾವಾಗ್ತೇವೆ. ಏನಕ್ಕಂದ್ರೆ ಇಲ್ಲಿನ ಕಡೆ ಎಲ್ಲ ಗಿಡಗಳಿರ್ತವೆ, ಗಿಡಗಳಿಂದ ಟಾಯ್ಸ್ ಮಾಡೋದು, ವಿಚಿತ್ರ ಜಡಿಬೂಟಿ ಅಂತ ಮಾಡೋದು. ಜಡಿಬೂಟಿ ಅಂತ ಅಥವಾ ಕನ್ನಡದಲ್ಲಿ ನನ್ಗೆ ಗೊತ್ತಿಲ್ಲ. ನಿಮ್ಮಲ್ಲಿ ಯಾರ್ಗೆ ಗೊತ್ತಿದೆ ಹವ್ಯಕರ ಭಾಷೆ ಹೇಳಿ. ಗೊತ್ತಿಲ್ಲದ ನಿಂಗೆ ಗೊತ್ತಿಲ್ಲ, ನಾ ಹವ್ಯಕರ ಭಾಷೆ ನೋಡೋಣ, ಹೇಳೋಣ. ಬತ್ತು ನಾನು ಮಾತಾಡ್ತಿ. ಗೌಡ್ರು ಭಾಷೆ ಇದ್ದಂಗೆ ಕನ್ನಡದಲ್ಲಿ ತುಂಬಾ ತರ ಮಾತಾಡ್ತಾರೆ. ಒಂದ್ ಜನರು ಗೌಡ್ರ ಹಂಗೆಲ್ಲ ಎಲ್ಲ ಕಡೆ ಮಾತಾಡ್ತಾ. ಉತ್ತರ ಜಿಲ್ಲೆಯಲ್ಲಿ ಹವ್ಯಕರು ಅಂತ ಜನರು ಇರ್ತಾರೆ. ಲೈಕ್ ಗೌಡ್ರ ಸೊಂಡೆ ಅವರು ಈ ತರ ಹವ್ಯಕರು ಭಾಷೆ ಮಾತಾಡ್ತಾ. ನಾನು ಇವಾಗ ಮಾತಾಡ್ತಾ ಇರೋದು ಹವ್ಯಕರು ಭಾಷೆ ಇದ್ದಂಗೆ ಇದ್ದು. ಹೌದಾ, ಕರೆನ ಹವ್ಯಕರ ಭಾಷೆನ ಇದ್ದು. ಹೌದು, ಇವಾಗ ಮಾತಾಡ್ತಾ ಇದ್ದಿ. ಈ ತರ ಇತ್ತು ಮಾಡಕ್ಕೆ. ಆದ್ರೆ ಇಲ್ಲಿ ಕ್ರಿಕೆಟ್ ಆಡ್ತಾರೆ, ಆಟ ಆಡ್ತಾರೆ. ಮಕ್ಳಿಗೆ ಇಲ್ಲಿ ಫೋನ್ ಜಾಸ್ತಿ ಸಿಗಲ್ಲ. ಮಧ್ಯ ಕೆಮ್ಮು ಕೆಳವು, ಮಧ್ಯ ಸಿಗ್ನಲ್ ಸಿಗಲ್ಲ. ಮಧ್ಯ ಕೆಮ್ಮು ಕೆಳವು. ಹಿಂಗೆ ಊರಲ್ಲಿ ಕಟ್ಟ ಪಂಚಾಯತ್ಗೆಲ್ಲ ಮಾಡ್ಕೋತಿರ್ತಾ. ಅದೇ ಹಿಂಗೆಲ್ಲ ನೋಡ್ಕೊಂಡು ಓಡಾಡಿಸ್ಬೇಕು ಹಳ್ಳಿನಲ್ಲಿ ರಸ್ತೆಗಳು. ಇದು ಎಲ್ಲ ಜನರು ಹತ್ರ ಗುದ್ಲಿ ಇದೆಲ್ಲ ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಅಂತಕ್ಕೆ ಲ್ಯಾಂಬರ್ಗಿನಿ ಇರ್ತಿದ್ಯಾಗ ಮಣಿ. ನಮ್ಮ ಇಂಡಿಯಾದಲ್ಲಿ ರೋಡ್ನೆಲ್ಲ ಸರಿಯಾಗಿ ಕಟ್ಸ್ತಾ ಇಲ್ಲ. ನಾವು ರೋಡ್
ಹೋಗ್ತಾ ಇದ್ವಿ. ಆದ್ರೆ ನಾವು ಮನೆ ಕಟ್ಸಕ್ ಅರ್ಧ ರೋಡ್ನ ಕಟ್ ಮಾಡ್ಬಿಡ್ತೀವಿ. ಹಂಗೆ ನಾವು ನಮ್ಮ ಇಂಡಿಯಾದಲ್ಲಿ ರೇನಿಂದ ನಮ್ ಗೊತ್ತಿದ್ಯಲ್ವಾ, ಬ್ರೆಡ್ ಮೇಲೆ ಇದ್ರೆ ಅದು ಹೆಂಗ್ ಹರಿದೋಗುತ್ತೆ ಹಂಗೆ ಅಲ್ಲೂ ಆಗುತ್ತೆ. ನಾವು ಅದನ್ನೆಲ್ಲ ಪ್ಯಾಚಪ್ ಮಾಡ್ಬೇಕು ಅಂದ್ರೆ 1 ಲೇಯರ್ ಆಫ್ ಸಿಮೆಂಟ್, ಅದ್ರ ಮೇಲೆ ಕಾಂಕ್ರೀಟ್ ಹಾಕಿ ಇನ್ನೊಂದು ಲೇಯರು ಕಲ್ಲೆಲ್ಲ ಹಾಕ್ಬಿಟ್ಟು ಡಾಂಬರ್ ಹಾಕಿ ಚೆನ್ನಾಗಿ ರೋಡ್ ಮಾಡಬೇಕು. ಈ ಥರ ನಾರ್ಮಲ್ ಹಳ್ಳಿ ಪಳ್ಳಿ ರೋಡ್ ಮಾಡ್ರೆ ಲೆಂಬಾರ್ಗಿನಿ ಓಡ್ಸೋಕ್ಕಾಗಲ್ಲ. ಓನ್ಲಿ ಮುಂಬೈ, ಡೆಲ್ಲಿ ಮತ್ತು ಸ್ವಲ್ಪ ನಾರ್ತ್ ಇಂಡಿಯನ್ ಸ್ಟೇಟ್ಸಲ್ಲಿ ಮಾತ್ರ ಆಗುತ್ತೆ. ಅಲ್ಲೇ ಅಂತಕ್ಕಾಗ್ತಾ ಅಲ್ಲೂ ರಸ್ತೆ ಹಿಂಗೇನಾ? ಅಲ್ಲಿ ಚೂರು ಜಾಗಲಿ ಊರಲ್ಲಿ, ಹಳ್ಳಿ ಊರಲ್ಲೆಲ್ಲ ಈ ಥರ ಇಲ್ಲ. ಅದಕ್ಕೆ ಓನ್ಲಿ ಡೆಲ್ಲಿ ಅಥವಾ ಮುಂಬೈಯಲ್ಲಿ ಅಲ್ಲಿ ಸ್ಪೆಷಲ್ ರಸ್ತೆಗಳಿದ್ದ, ಅಲ್ಲಿ ಸ್ಪೆಷಲ್ ರಸ್ತೆಗಳಿದ್ದ. ಇಲ್ಲಿ ಯೂಟ್ಯೂಬಲ್ಲೆಲ್ಲ ತುಂಬಾ ಜನರು ಹೇಳ್ತಾರೆ. ಇಲ್ಲಿ ರಸ್ತೆಯಲ್ಲಿ ಮಧ್ಯದಲ್ಲಿ ಹೊಲದಲ್ಲಿ ಬೆಳೆದಿದ್ದು, ಗದ್ದೆಯಲ್ಲಿ ಬೆಳೆದಿದ್ದೆಲ್ಲ ತಂದು ಹಾಕ್ತಾ ಧಾನ್ಯ ಅಲ್ಲವ, ಅದೆಲ್ಲ ನಮ್ಮೂರಲ್ಲಿ ಇಲ್ಲ. ನಮ್ಮೂರಲ್ಲೆಲ್ಲ ಕಣ ಇರ್ತು ಸಪ್ರೇಟ್ ಆಗಿ, ಕಣದಲ್ಲಿ ಹೋಗಿ ಎಲ್ಲ ಮಾಡ್ತಾ. ಇಲ್ಲಿ ನೋಡಿ ರಸ್ತೆಯಲ್ಲಿ ಬಸ್ಕಾಯವು ಇದು ಎಲ್ಲ ಒಂಥರ ನಮ್ಮೂರು ಬದಿ ಒಂಥರ ನೆನಪಾಡಿದಾಗ ಹಿಂಗೆ ನೋಡಲು ಮಜಾ ಆಗ್ತು. ಕಡೆಗೆ ಇಲ್ಲಿ ನೋಡಿ ಇದೆ ಯಾರೋ ನಂಬದೇವ ಯಾರೋ ಗದ್ದೆ ತಗೊಂಡು ಈಗ ನಿಧಾನಕ್ಕೆ ತೆಂಗಿನ ತೋಟ, ಅಡಿಕೆ ಸಸಿ ಎಲ್ಲ ಕುಂಡಿಸ್ತಾ ಇದ್ದ. ಸಕಾಶ್ ಅದೇ ಹೇಳಿದಾರೆ, ಎಲ್ಲಿಂದ ಎಲ್ಲಿವರೆಗೆ ಹೋದ್ರು ನಮ್ಮ ಭೂಮಿ ನಮ್ಮ ಇದೆಲ್ಲ ಮರೆಯಲಾಗ್ತಿಲ್ಲ. ಓದಲ್ಲೇ ನಮ್ಮ ಜೀವನ ಸೃಷ್ಟಿ ಮಾಡ್ಕೊಂಬಿದ್ವಿ ನಾವೆಲ್ಲ. ಹಂಗೆ ಇದು ನೋಡಿ ಹಿಂಗೆ ಹೋಗೋಣ ರಸ್ತೆಯಲ್ಲಿ. ಈಗ ನೀನು ಹೇಳ ಕಂಟಿನ್ಯೂ ಮಾಡೋಣ. ಏನೇನು ಕಂಟಿನ್ಯೂ ಮಾಡಬೇಕು. ಇಲ್ಲಿ ನಮ್ಮ ಇಂಡಿಯಾ ಎಷ್ಟೊಂದು ಹೈ ಟೆಕ್ನಾಲಜಿಕ್ಕಿಲ್ಲ. ಇದು ಲೇಟಾಗಿ ನಡೀತದೆ. ಟೈಮ್ ಝೋನಲ್ಲಿ ಅಮೆರಿಕಕ್ಕಿಂತ ಮೊದಲು ಬರುತ್ತೆ. ಆದ್ರೂ ಅದು ನಮ್ಮ ಇಂಡಿಯಾ ಅಷ್ಟೊಂದು ಡೆವಲಪ್ ಆಗಿಲ್ಲ. ನಮ್ಮ ಇಂಡಿಯಾ ಹಳ್ಳಿ ಥರ ಇದೆ. ಅದಕ್ಕೆ ಲಂಬರ್ಗಿನಿ ಓಡೋ ಥರ ಇಲ್ಲ. ಆಮೇಲೆ ಇನ್ವೆಸ್ಟ್ ಮಾಡಬೇಕು ರೋಡ್ ಮೇಲೆಲ್ಲ. ನಾವು ರೋಡ್ ಮೇಲೆ ಇನ್ವೆಸ್ಟ್ಮೆಂಟ್ ಅಂದ್ರೆ ಆಗ್ತದ ನೋಡಿ. ಇಲ್ಲೆಲ್ಲ ರಸ್ತೆ ಚೆನ್ನಾಗಿದ್ದತ್ತ, ರಸ್ತೆ ಇಲ್ಲೆಲ್ಲ ಅಡ್ಡಿಲ್ಲ, ಚಲೋ ಇದ್ದು. ಮಧ್ಯೆ ಅಂತ ಅಂದ್ರೆ ರಸ್ತೆ ರಾಶಿ ಬಳಸಲ್ಲಿ ಇದು ಮಾಡಲ್ಲಿ ಕಿತ್ತೋಗಿರ್ತು. ಅದು ಸಿಕ್ಕಾಪಟ್ಟೆ ಭೂಮಿಗೆ ಬೆಲೆ ಜಾಸ್ತಿ. ಕರೆ. ಇವಾಗ ನಮ್ಮಮ್ಮನ ಮಾತು ಕೇಳಿಸ್ಕೊಳ್ಳಿ. ಇವಳಿ ಹತ್ರ ಹೇಳ್ಬೋದು, ಒಂದು ಲೆಕ್ಚರಲ್ಲಿ ಬಂದು ಬಯಸ್ಕೊಬೇಕು. ಗೈಸ್ ಇಲ್ಲಿ ನೋಡ್ಕೊಳ್ಳಿ, ಈ ಥರ ಹಳ್ಳಿಗಳಲ್ಲಿ ಒಂದು ತೋಟ ತೊಗೊಂಡು ಇಟ್ಕೊತಾರೆ. ಚೂರು ಜನರು ಹಳ್ಳಿ ತೋಟನ ಮನೆ ಕಟ್ಸ್ಕೊಂಡಿರ್ತಾರೆ. ಆದರೆ ಬೆಳೆ ಬೆಳೆಸ್ಕೊಂಡು ಹೊರಗೆ ತಿನ್ನಕ್ಕೆ ಚೂರು ಜನರು ರೈತರು ಅಲ್ಲ. ಅದನ್ನು ಇಲ್ಲೊಂದು ಕೆರೆ ಇದ್ದು ಚಲೋ ನೀರು ಇರ್ತಿದ್ರಲ್ಲ, ಇದ್ರಲ್ಲಿ ಚಲೋ ನೀರಿತ್ತು. ನಮ್ಮಮ್ಮ ಹೇಳ್ದಂಗೆ ರೈತರೆಲ್ಲ ಒಂದು ಸ್ವಲ್ಪ ರೈತರು ಸೇಲ್ ಮಾಡ್ತಾರೆ, ಸ್ವಲ್ಪ ರೈತರು ಇಟ್ಕೊತಾರೆ ಅವ್ರದ್ದು ಊಟನ. ಅದೇ ಅಂತ ಸೇಲ್ ಮಾಡ್ತವಾ ಅವಕ್ ಮಾಡ್ದಾಡ. ಅವರು ಚೂರೇ ಹತ್ಕೊತಾರೆ. ಅವ್ರಿಗೆ ಎಷ್ಟು ಬೇಕು, ಇನ್ನು ಉಳಿದಷ್ಟೆಲ್ಲ ಸೇಲ್ ಮಾಡ್ತಾರೆ. ಅದೇ ಅಂತಕ್ ಸೇಲ್ ಮಾಡ್ತಾಳೆ, ಇಟ್ಕೊಂಡ್ರೆ ಅವಕ್ಕೆ ಆಗ್ತಿಲ್ಲ. ಅಂತಕ್ ಸೇಲ್ ಮಾಡ್ತಾ ಅವ್ರು ಏನ್ ಮಾಡ್ತಾರೆ ಅಂದ್ರೆ ದುಡ್ಡು ತಗೊಳಕ್ಕೆ. ಈ ಇಡೀ ಜೀವನದಲ್ಲಿ ದುಡ್ಡು ತುಂಬಾ ಮುಖ್ಯ. ಅದಕ್ಕೆ ನಾವು ಎಜುಕೇಶನ್ ಆಗ್ಬೇಕು. ಮಕ್ಕಳು ಅಲ್ಲಿ ತುಂಬಾ ಮಕ್ಕಳು ನಾಟಿರ್ತಾರೆ ನಂತರ. ಆದ್ರೆ ಅವ್ರು ಯಾವಾಗ್ಲೂ ಎಜುಕೇಶನ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ನಾನು ನಾಟಿನೇ, ಆದರೆ 10th ಸ್ಟ್ಯಾಂಡರ್ಡಲ್ಲಿ ಹೈ ಸ್ಕೋರ್ ತಗೊಂಡು ಫ್ರೀ ಸೀಟ್ ತೊಗೊಬೇಕು ಇದ್ದೀವಿ. ತುಂಬ ಜನರು ಆ ಥರ ಇರ್ತಾರೆ. ನಾವು ಯಾವಾಗ್ಲೂ ಕಾನ್ಫಿಡೆಂಟ್ ಆಗಿರಬೇಕು. ತುಂಬ ಓವರ್ ಕಾನ್ಫಿಡೆಂಟ್ ಆದ್ರೂ ನಾವು ಸೋತೋಗ್ತೀವಿ. ಅದಕ್ಕೆ ಇದೆಲ್ಲ ಇಲ್ಲಿ ನೀವಲ್ಲಿ ಯಾರ್ಯಾರು ಶುಗರಿನ್ ಕಡ್ಡಿ ಗೊತ್ತಿರ್ತದೆ, ಕಡ್ಡಿ ಇಲ್ಲ ಅಂತ ಶುಗರ್ ಇಂದ ಸಣ್ಣ ಮಾಡಕ್ಕೆ ಸಕ್ಕರೆಂದು ಯಾವ್ದೋ ಗಿಡ ಇರುತ್ತೆ, ಕಬ್ಬಿನ ಇಂಗ್ಲಿಷ್ ಅಲ್ಲಿ ಅಂತ ಅಥವಾ ಕಬ್ಬಿರೋರು ನೀನೇ ಒಬ್ಬನೇ. ಕಬ್ಬಲ್ಲ, ಕೊಬ್ಬು ಬೇರೆ ಕಬ್ಬು ಬೇರೆ. ಆ ಕಬ್ಬು ಗೊತ್ತು ನನಗೆ, ಕಬ್ಬು ತರ ಕಾಣಿಸ್ತು ಕಬ್ಬು. ಅದ್ರಲ್ಲಿ ಪಕ್ಕ ನೀನ್ ಕಬ್ಬಿನ ರಾಣಿನೇ. ಆಮೇಲೆ ಸಕ್ಕರೆ ಕಬ್ಬುನ ಹತ್ಕೊಬೇಕು. ಸಕ್ಕರೆ ಅಲ್ಲೇ ಕಬ್ಬು ಅಲ್ಲ, ಕಬ್ಬು
ಕಬ್ಬು ಕಬ್ಬು ಕೇಳಿಲ್ಲ, ಕಬ್ಬು ಕೊಂಬು ಕೊಬ್ಬು ಇದಕ್ಕೆಲ್ಲ ಕನ್ಫ್ಯೂಸ್ ಮಾಡ್ಕೊಳ್ಳಬೇಡ. ಕೊಂಬು ಅಂದ್ರೆ ಎಂತದ್ದು ತೋರ್ಸು. ಕಂಬು ಅಂದ್ರೆ ಏನು? ಕಬ್ಬು ಅಂದ್ರೆ ಎಂತದ್ದು? ಸಕ್ಕರೆ ಮರ. ಆಮೇಲೆ ಕೊಬ್ಬು ಅಂದ್ರೆ ಎಂತದ್ದು? ಕೊಬ್ಬು ಅಂದ್ರೆ ತಲೆ ಮೇಲೆ ಬೆಳೆಯೋದು. ಕೊಂಬು ಅದು. ಕೊಬ್ಬು ಅಂದ್ರೆ ತುಂಬಾ ಅಹಂಕಾರ ಇರೋದು. ಓ ಸರಿ, ಅಲ್ಲಿ ಗೊತ್ತಾಯ್ತಾ ಈಗ 3 ಶಬ್ದ? ಕಬ್ಬು ಕೊಂಬು ಕೊಬ್ಬು. ಇವಾಗ ಕಬ್ಬಿನ ಗಿಡ ಅಂದ್ರೆ ನೋಡ್ಕೊ ಬಂದೆ. ಒಟ್ನಲ್ಲಿ ನಿಂಗೆ ಅದು ಕಬ್ಬಿನ ಗದ್ದೆ ಗೊತ್ತಾಯ್ತು, ಹೌದಾ? ಆದ್ರೆ ನಾವು ಸಕ್ಕರೆ ಇಲ್ಲೆಲ್ಲ ಹಿಂಗೆ ಮೈಗೆ ಕಳಿಸ್ಕೊಂಡು ಸಕ್ಕರೆ ತಿಂತೀವಲ್ಲ, ಆ ಸಕ್ಕರೆಯಲ್ಲಿ ವೈಟ್ ಸಕ್ಕರೆಯಲ್ಲಿ ಬೋನ್ ಮ್ಯಾರೋ ಯೂಸ್ ಮಾಡ್ತಾರೆ. ಯಾವ್ದ್ರದ್ದು ಬೋನ್ ಮ್ಯಾರೋ? ಪ್ರಾಣಿಂದು. ಅದರಲ್ಲೂ ಮುಖ್ಯವಾಗಿ ಹಸುದು, ಆಯ್ತಾ? ಅದಂಗೆ ಹೆಂಗೆ ಅಂದ್ರೆ ಅದು ವೈಟ್ ಆಗೋದಕ್ಕೆ ಮಾಡ್ಬೇಡ, ನಂಗೂ ಗೊತ್ತಿಲ್ಲ. ಹೋಗಿ ನೋಡೋಣ ಒಂದು ದಿವಸ ಕಬ್ಬಿನ ಫ್ಯಾಕ್ಟ್ರಿಗೆ ಹೋಗಿ, ಇದು ಸಕ್ಕರೆ ಫ್ಯಾಕ್ಟ್ರಿಗೆ ಹೋಗಿ, ಆಯ್ತಾ? ನಾನು ನೀನು ಒಂದ್ ದಿವಸ ಸಕ್ಕರೆ ಫ್ಯಾಕ್ಟ್ರಿಗೆ ಹೋಗೋಣ, ದಾಳಿ ಇಡೋಣ ಎಲ್ಲೆಲ್ಲೋ ಇದು ಪಕ್ಕಕ್ಕೆ. ಗಾಯ್ಸ್ ಇಲ್ಲಿ ನೋಡಿ, ಇಲ್ಲಿ ಇಷ್ಟೊಂದು ತೆಂಗಿನ ಮರ ಇದೆಲ್ಲ ನಮ್ಮ ಊರಲ್ಲಿ ಇರೋ ಹಳ್ಳಿ. ನಿಂಗೆ ಗೊತ್ತಿಲ್ಲ ತಡಿಯ, ನಾನು ಹೇಳ್ತೀನಿ, ನಿಂಗೆ ಗೊತ್ತಿದ್ದದೆಲ್ಲ ಹೇಳಡ. ಅಯ್ಯೋ, ಇಲ್ಲಿ ನಾನು ಈ ತರ ತೆಂಗಿನ ಮರ ಭರಣಿಲ್ಲ ನೋಡಿದ್ದೀನಿ. ಭರಣೆ ನೋಡಿದ್ದೆ ನೀನು? ಇದೆಲ್ಲ ನನಗೆ ಊರಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಹಠ ಮಾಡಿಸುತ್ತೆ. ಹೌದಾ? ಹಿಂಗೂ ಆಗುತ್ತೆ, ಗೊತ್ತಾಯ್ತಾ? ಹಿಂಗೂ ಆಗ್ತು. ಊರ್ ಬದಿ ಕೂತಿದ್ದೆ ಹೋದ್ರೆ ಹುಡುಗರಿಗೆ ನಾನ್ ನೋಡಿದ್ಲಿಲ್ಲ, ನಾನು ಕರ್ಕೊಂಡು ಹೋಗೋಳು ಗಲಾಟೆ ಮಾಡ್ತಾ. ಇದು ಒಂದು ಹಳ್ಳಿ ಊರ್ ಬದಿಗೆ ನಮ್ಮ ಭರಣಿ ಅಂತದ್ದು, ಅಲ್ಲಿ ಊರ ಹತ್ರ ಒಂದು ಕತ್ರಿ ಹೇಳಿದ್ದು. ಇದು ಹಂಗೆ ನಮ್ಮನೆ ಕತ್ರಿ ಹಂಗೆ 3 ಊರು ಸೇರ್ತು, ಸುತ್ತೂರು ಇದು ಕಡೆ ಎಲ್ಲ. ಇಲ್ಲೇ ಡಾಕ್ಟ್ರು ಸಿಗ್ತಾ, ಕತ್ರಿ ಡಾಕ್ಟ್ರ್ ಇದ್ದಂಗೆ. ಹಂಗಾಗಿ ಡಾಕ್ಟ್ರ್ ಹತ್ರ ಬರ್ತೀಯ ನಂಗೆ, ಕತ್ರಿ ಡಾಕ್ಟ್ರ್ ಇದ್ದಂಗೆ, ಆಯ್ತಾ? ಸಣ್ಣ ಪುಟ್ಟದ ಎಂತಾರು ತಗೊಂತಾರೆ, ಸುಮ್ಮನೆ ಓಡಾಡ್ಕೊಂಡು ಹೋಗ್ತಾರೆ. ಊರ್ ಬದಿ ಹಂಬಲಾದ್ರೆ ಎಲ್ಲ ಈ ಬದಿ ಬಪ್ಲಾಡಿಲ್ಲ. ಇವತ್ತಿಗೆ ಈ ಕಾಲಾಗ್ನ ಮುಗಿಸ್ತಾ ಇದ್ದೆ, ಯಾಕಂದ್ರೆ ಎಲ್ಲರಿಗೂ ಏನಕ್ಕಂದ್ರೆ ತುಂಬಾ ಹೊತ್ತಾದ್ರೆ ನಿಮ್ಗೆ ನೋಡಕ್ಕೂ ಬೋರ್ ಆಗತ್ತೆ ಅಲ್ದಾ. ನಾವು 1 hour ಹವ್ಯಕ್ರಲ್ಲಿ ಮುಗಿಸ 1 hour ಇದ್ರೆ ಬೋರ್ ಆಗುತ್ತೆ. ಅದ್ರ 1 hour ಆಗ್ತು, 1 hour ದಾಕ್ತಾ ಇದ್ರು. ನೋಡು ಭತ್ತ ನೋಡಿ ಎಷ್ಟು ಅಂತ ಕಾಣ್ಬೋದ ನೋಡಿ, ಭತ್ತ ಬಟ್ಟು ಮಾಡಿಟ್ಟಿದ್ದ ಇಲ್ಲಿ ರಸ್ತೆ ಪಕ್ಕನೇ. ನಾವು ನೋಡಿರ್ತೇವೆ, ನಿಮ್ಮೂರಲ್ಲಿ ಯಾರ್ಯಾರು ಗೊತ್ತಿದೆ. ನೀನ್ ಹವ್ಯಕ್ರಲ್ಲಿ ಮುಗ್ಸ ಮರಯ್ಯ. ಅಯ್ಯ, ನನ್ಗೆ ಹವ್ಯಕ್ರು ಅಷ್ಟೊಂದು ಗೊತ್ತಿಲ್ಲ. ಎಂತಕ್ ಗೊತ್ತಿಲ್ಲ, ರೂಢಿ ಇಲ್ಲೇ ಮಾಡ್ಕೊಳ್ಳವು. ಮಾಡ್ಕೊಂಡು ನಿಮ್ಮಲ್ಲಿ ಯಾರ್ಯಾರು ನಮ್ಮ ಮೈಸೂರಲ್ಲಿ ಇದ್ದೀರಾ, ಯಾರ್ಯಾರು ಶರ್ಸಿಗೆ ಬಂದಿದ್ದೀರಾ ಹೇಳಿ, ನಿಮ್ ಬರ್ತ್ ಪ್ಲೇಸ್ ಹೇಳ್ಬಿಡಿ. ಹಂಗೆ ಬಾಯ್ ಗಾಯ್ಸ್. ತುಂಬಾ ಬೋರ್ ಆದ್ರೆ ವಿಡಿಯೋ ಚೆನ್ನಾಗಿರಲ್ಲ. 1 second ಹೇಳ್ತಾ ಇದೀನಿ. ಓನ್ಲಿ 1 hour ಆಗಿದ್ರೆ ಏನಾದ್ರು ಕಲಿಯೋದಾಗಿರುತ್ತೆ. ಆಯ್ತು, ಸರಿ ಆಯ್ತು. ನಮ್ಗೆ ತುಂಬಾ ಕೆಂಬರ್ತಾ ಇದೆ. ಬಾಯ್ ಬಾಯ್, ಬಾಯಿಂದ ನೆಕ್ಸ್ಟ್ ಸಿಗೋಣ ಮುಂದಿನ ಮೋಟೋ ಲಾಗಲ್ಲಿ. ಸಂಚಿಗೆ.